ಈ ಕಂಪ್ಯಾರಿಸನ್ ಚಾರ್ಟಲ್ಲಿ ಇವತ್ತು ಪಾಪ್ಯುಲೇಷನ್ನು ಅಮೇರಿಕಾ 33 ಕೋಟಿ, ಅವ್ರದ್ದು ಬಿಸ್ನೆಸ್ ಎಷ್ಟಪ್ಪ ಅಂದರೆ 27 ಟ್ರಿಲಿಯನ್. ನಮ್ಮಲ್ಲಿ 1/4 ಜನ ಅಷ್ಟೇ ಅವರು, 27 ಟ್ರಿಲಿಯನ್. ಮತ್ತು ಚೈನಾ 142 ಕೋಟಿ, ಅವ್ರದ್ದು ಬಿಸ್ನೆಸ್ ಎಷ್ಟು ಅಂದರೆ 19 ಟ್ರಿಲಿಯನ್. ಅವ್ರ ರ್ಯಾಪೋ ರೇಟ್ ಎಷ್ಟು? 3%. ಜರ್ಮನಿ ಬರೀ 8.3 ಕ್ರೋರ್ಸು. ನಮ್ಮೊಂದು 2 ಡಿಸ್ಟ್ರಿಕ್ಟ್ ಇದ್ದಷ್ಟು, ಕರ್ನಾಟಕ ಇದ್ದಷ್ಟು ಅಂತ, ಕರ್ನಾಟಕ ಇದ್ದಷ್ಟು. ಸೊ 4 ಕರ್ನಾಟಕದಷ್ಟು ಇದರಲ್ಲಿ 4.9 ಟ್ರಿಲಿಯನ್ ನಮಗಿಂತ ಬಂದಿದ್ದಾರೆ. 4.9 ಟ್ರಿಲಿಯನ್ ಬಿಸ್ನೆಸ್ ಒಂದು ಕರ್ನಾಟಕದಷ್ಟು ಸೈಜ್ ಇರ್ತಕ್ಕಂಥ ಒಂದು ಕಂಟ್ರಿ. 4 ಯಾಕಾಗಿದೆ? ಅವ್ರದ್ದು ರ್ಯಾಪೋ ರೇಟ್ ಎಷ್ಟು ನೋಡಿ, 2.15%. 2.15%. ಲೆಂಡಿಂಗ್ ಎಷ್ಟು? 3.94. ಇದೆಲ್ಲ ಹೈಯೆಸ್ಟ್ ರೇಟ್ಸ್ ನಾನು ಹೇಳ್ತಾರೆ, ಹೈಯೆಸ್ಟ್ ರೇಟ್. ಇಂಡಿಯಾಗೆ ಬನ್ನಿ, 143 ಕೋಟಿ, 4.3 ರ್ಯಾಪೋ ರೇಟ್ 5.5, 16%. ಅದನ್ನೇ 300% ಇದೆ. ಬೇರೆ ಯಾವುದಾದ್ರೂ ನೀವು ಕಾಂಪೀಟ್ ಮಾಡಿ 5 ಟ್ರಿಲಿಯನ್ ಮಾಡಬೇಕು ಅಂದರೆ ನೀವು ನೆಕ್ಸ್ಟ್ ಲೆವೆಲ್ಗೆ ಬರಬೇಕು ಅಂತ ಹೇಳಿದ್ರೆ ಬೇರೆ ಕಂಟ್ರಿನ ಓವರ್ಟೇಕ್ ಮಾಡಬೇಕು. ಈಗ ಯಾರನ್ನು ಓವರ್ಟೇಕ್ ಮಾಡಬೇಕು? ನಾವು ಜರ್ಮನಿನ ಓವರ್ಟೇಕ್ ಮಾಡಿ ಕನ್ಫ್ಯೂಸ್ ಮಾಡಬೇಕು. ಓವರ್ಟೇಕ್ ಮಾಡಬೇಕಂದ್ರೆ ಅವರಿಗೆ ಈಗ ನೆಕ್ಸ್ಟ್ ನಮಗೆ ಚಾಲೆಂಜು, ನೆಕ್ಸ್ಟ್ ಕಾಂಪಿಟೇಟರ್ ಯಾರು ಅಂತ ಹೇಳಿದ್ರೆ ಜರ್ಮನಿಗೆ 2.15% ರ್ಯಾಪೋ ರೇಟು, 3.94% ಅವ್ರದ್ದು ಲೆಂಡಿಂಗ್ ರೇಟು, ಹೈಯೆಸ್ಟ್ ಲೆಂಡಿಂಗ್ ರೇಟು. ಹೆಂಗೆ ಕಾಂಪೀಟ್ ಮಾಡ್ತೀರೋ ಅವನ್ನ? ಹೆಂಗೆ ಮುಂದೆ ಪ್ಲಸ್ ಬಂದುಬಿಡ್ತೀರಿ? ಹೆಂಗೆ ಮೇಕ್ ಇನ್ ಇಂಡಿಯಾ ಸಕ್ಸಸ್ ಆಗಿಬಿಡ್ತದೆ? ಫಸ್ಟು ಇಂಟ್ರೆಸ್ಟ್ ಇರಿಸಿ, ಬ್ಯಾಂಕ್ಗಳಿಗೆ ಹೇಳಿ ನೀವು ಲಾಭ ಮಾಡೋದು ಬಿಟ್ಟು ಫಸ್ಟು ಎಂಟರ್ಪ್ರೆನರ್ ಸಪೋರ್ಟ್ ಮಾಡಿ ದೇಶ ಉಳಿಬೇಕು, ಸಾಲಗಾರನ ಏನು ಶರಣಾಗಬಾರ್ದು ಅನ್ನುವಂಥದ್ದನ್ನು ಭಾಳ ಗಂಭೀರವಾಗಿ ಇದು ಮಾಡಬೇಕಾಗ್ತದೆ. ಏಕೆಂದರೆ ಇವತ್ತು ಜಪಾನ್ ನೋಡಿ 0.5% ರ್ಯಾಪೋ ರೇಟ್, ಅವರು ಅರ್ಧ ರೂಪಾಯಿ. ಅವ್ರ ಹೈಯೆಸ್ಟ್ ಲೆಂಡಿಂಗ್ ರೇಟ್ 2.2%. ಹಿಂಗೆ ಅವ್ರ ಜೊತೆ ಕಾಂಪೀಟ್ ಮಾಡೋದು. ಇವತ್ತು ಟೊಯೋಟಾ ಕಾರ್ ಬಂದು ಇಲ್ಲಿ ಇದು ಎಷ್ಟು ಲಕ್ಷಾಂತರ ಕೋಟಿ ವ್ಯಾಪಾರ ಮಾಡ್ತಾ ಇದೆ. ಟೊಯೋಟಾ ಕಾರು ಲಕ್ಷಾಂತರ ಕೋಟಿ ವ್ಯಾಪಾರ ಮಾಡ್ತದೆ. ನಾವ್ಯಾಕೆ ಇಂಡಿಯನ್ ಕಾರ್ಸ್ ಮಾಡೋಕ್ಕಾಗ್ತದೆ? ಎಲ್ಲಿಂದ ಮಾಡ್ತೀವಿ? 16% ಕೊಟ್ಬಿಟ್ಟು ಎಲ್ಲಿಂದ ನೀವು ಕಾರ್ ಕಂಪ್ನಿ ಸ್ಟಾರ್ಟ್? ಹಾಗಾಗಿ ಈ ವಿಚಾರ ಭಾಳ ಗಂಭೀರವಾದ ವಿಚಾರ. ಇನ್ನು ಇಂಡಸ್ಟ್ರಿ ವರ್ಸಸ್ ಬ್ಯಾಂಕ್ಸ್. ಇಂಡಿಯನ್ ಇಂಡಸ್ಟ್ರಿ ಇಸ್ ಗೋಯಿಂಗ್ ಆಸ್ NPS by not able to survive high rate of interest. At the same time, SBI enjoys annual profits of 1.3 crore ಹೇಳಿದ್ದೇನೆ. ಸೊ